ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 148ನೆಯ ತಿರುನಾಮ ಅನಘಃ. ಉಪನಿಷತ್ತುಗಳಲ್ಲಿ ಆಳವಾದ ವೇದಾಂತ ತತ್ವಗಳನ್ನು ಸರಳವಾದರೂ ಆಳವಾದ ಅರ್ಥವನ್ನು ಒಳಗೊಂಡಿರುವ ಕಥೆಗಳ ಮೂಲಕ ವಿವರಿಸಲಾಗುತ್ತದೆ. ಇಂದು ಮುಂಡಕೋಪನಿಷತ್ತಿನಲ್ಲಿ ಇರುವ ಒಂದು ಸುಂದರ ಕಥೆಯನ್ನು ಕೇಳೋಣ. ಒಂದು ಊರಲ್ಲಿ ದೊಡ್ಡ ಅಶ್ವತ್ಥ ಮರವಿತ್ತು. ಆ ಮರದಲ್ಲಿ 2 ಹಕ್ಕಿಗಳು ವಾಸಿಸುತ್ತಿದ್ದವು. ಅವುಗಳಲ್ಲಿ ಒಂದು ಹಕ್ಕಿ ಮರದಲ್ಲಿ ಬೆಳೆಯುತ್ತಿದ್ದ ಹಣ್ಣುಗಳನ್ನು ತಿನ್ನುತ್ತಲೇ ಇತ್ತು. ದಿನಗಳು ಕಳೆದಂತೆ ಆ ಹಕ್ಕಿ ನಿಧಾನವಾಗಿ ದುರ್ಬಲವಾಗತೊಡಗಿತು. ಇನ್ನೊಂದು ಹಕ್ಕಿ ಆ ಮರದಲ್ಲಿ ಬೆಳೆಯುತ್ತಿದ್ದ ಯಾವ ಹಣ್ಣನ್ನೂ ತಿನ್ನಲಿಲ್ಲ. ಆದರೂ ಅದು ಬಲವಾಗಿಯೂ ತೇಜಸ್ವಿಯಾಗಿಯೂ ಇತ್ತು. ಇಲ್ಲಿ ಸ್ವಲ್ಪ ಯೋಚಿಸಿ, ಈ ಕತೆ ಏನು ಹೇಳುತ್ತಿದೆ? ಹಣ್ಣು ತಿಂದ ಹಕ್ಕಿ ದುರ್ಬಲವಾಯಿತು, ಆದರೆ ಏನನ್ನೂ ತಿನ್ನದ ಹಕ್ಕಿ ಹೇಗೆ ಬಲವಾಗಿತ್ತು? ಈ ಕಥೆಯಲ್ಲಿ ಅಶ್ವತ್ಥ ಮರವು ನಮ್ಮ ಭೌತಿಕ ದೇಹವನ್ನು ಸೂಚಿಸುತ್ತದೆ. ಹಣ್ಣುಗಳನ್ನು ತಿನ್ನುತ್ತಿದ್ದ ಹಕ್ಕಿಯು ಜೀವಾತ್ಮವನ್ನು ಸೂಚಿಸುತ್ತದೆ. ಜೀವಾತ್ಮನು ತನ್ನ ಹಿಂದಿನ ಕರ್ಮಗಳ ಫಲವನ್ನು ಅನುಭವಿಸುತ್ತಿರುತ್ತಾನೆ. ಹೀಗೆ ಕರ್ಮ ಫಲಗಳನ್ನು ಅನುಭವಿಸುತ್ತಾ ಹೋಗುವಂತೆ ಅವನ ಜ್ಞಾನ ಕಡಿಮೆಯಾಗುತ್ತದೆ. ಅದನ್ನೇ ಹಕ್ಕಿ ದುರ್ಬಲವಾಗುತ್ತಿರುವ ಮೂಲಕ ಸೂಚಿಸಲಾಗಿದೆ. ಹಣ್ಣುಗಳನ್ನು ತಿನ್ನದ ಹಕ್ಕಿಯು ಪರಮಾತ್ಮನಾದ ಶ್ರೀಮನ್ನಾರಾಯಣನನ್ನು ಸೂಚಿಸುತ್ತದೆ. ಅವನು ಎಲ್ಲ ಜೀವಾತ್ಮಗಳೊಳಗೂ ಅಂತರ್ಯಾಮಿಯಾಗಿ ನೆಲೆಸಿದ್ದರೂ ಕರ್ಮ ಅಥವಾ ಪಾಪಗಳಿಂದ ಸ್ಪರ್ಶಿಸಲ್ಪಡುವುದಿಲ್ಲ. ಇದನ್ನೇ ಅಪಹತ ಪಾಪ್ಮ ಎಂದು ಕರೆಯುತ್ತಾರೆ. ಪರಮಾತ್ಮನು ಕರ್ಮಫಲಗಳನ್ನು ಅನುಭವಿಸದ ಕಾರಣ ಅವನು ಸದಾ ಜ್ಞಾನ ಸ್ವರೂಪಿಯಾಗಿ ಪ್ರಕಾಶಿಸುತ್ತಾನೆ. ಅದನ್ನೇ ಆ ಹಕ್ಕಿ ಬಲವಾಗಿಯೂ ಮತ್ತು ತೇಜಸ್ವಿಯಾಗಿಯೂ ಇರುವುದನ್ನು ತೋರಿಸಲಾಗಿದೆ. ಪರಮಾತ್ಮನು ನಮ್ಮ ಪ್ರತಿಯೊಂದು ಜೀವಾತ್ಮಗಳಲ್ಲೂ ನೆಲೆಸಿದ್ದರೂ ನಮ್ಮ ದೇಹದಲ್ಲಿರುವ ರಕ್ತ, ಎಲುಬು, ಮಲಮೂತ್ರ ಮೊದಲಾದ ಯಾವುದರಿಂದಲೂ ಸ್ಪರ್ಶಿಸಲ್ಪಡುವುದಿಲ್ಲ. ಅವನು ಸದಾ ಶುದ್ಧನಾಗಿಯೇ ಇರುತ್ತಾನೆ. ಈಗ ತ್ರಿಮೂರ್ತಿಗಳಲ್ಲಿ ಭಗವಂತನು ವಿಷ್ಣುವಿನ ರೂಪವನ್ನು ತಾಳಿ ಲೋಕದಲ್ಲಿ ಪ್ರವೇಶಿಸುತ್ತಾನೆ. ಆದರೆ ಇದರಿಂದ ವಿಷ್ಣುವಿನ ಮಹಿಮೆ ಕಡಿಮೆಯಾಗುತ್ತದೆಯೇ? ಲೋಕಕ್ಕೆ ಬಂದ ಕಾರಣ ಭಗವಂತನ ಕಲ್ಯಾಣ ಗುಣಗಳು ಅಥವಾ ದೈವಿಕ ಶಕ್ತಿ ಕುಗ್ಗುತ್ತದೆಯೇ? ಎಂದಿಗೂ ಇಲ್ಲ. ಭಗವಂತ ವಿಷ್ಣುವಿನ ರೂಪವನ್ನು ತಾಳಿ ಲೋಕಕ್ಕೆ ಬಂದರೂ ಅವರ ಮಹಿಮೆ ಮತ್ತು ದಿವ್ಯ ಗುಣಗಳು ಹಾಗೆಯೇ ಉಳಿಯುತ್ತವೆ. ಕೃಷ್ಣನು ಭಗವದ್ಗೀತೆಯಲ್ಲಿ ತನ್ನ ಅವತಾರದ ರಹಸ್ಯಗಳನ್ನು ವಿವರಿಸುತ್ತಾನೆ. ಶ್ರೀವೈಕುಂಠದಲ್ಲಿ ಇರುವ ಅದೇ ಸಂಪೂರ್ಣ ಶಕ್ತಿ ಅವನು ತಾಳುವ ಎಲ್ಲ ರೂಪಗಳಲ್ಲಿಯೂ ಇರುತ್ತದೆ ಎಂದು ಹೇಳುತ್ತಾನೆ. ತ್ರಿಮೂರ್ತಿಗಳಲ್ಲಿ ವಿಷ್ಣುವಿನ ರೂಪವಾಗಿರಲಿ ಅಥವಾ ಪ್ರತಿಯೊಂದು ಜೀವಾತ್ಮದೊಳಗಿನ ಅಂತರ್ಯಾಮಿ ಆಗಿರಲಿ, ಅವನು ಸದಾ ಶುದ್ಧನಾಗಿಯೇ ಕರ್ಮಗಳಿಂದ ಸ್ಪರ್ಶಿಸಲ್ಪಡದೇ ಇರುತ್ತಾನೆ. ಅದೇ ಕಾರಣಕ್ಕೆ ನಮ್ಮಾಳ್ವಾರರು ಭಗವಂತನನ್ನು ಅಮಲನ್, ವಿಮಲನ್, ನಿರ್ಮಲನ್, ನಿರ್ಮಲನ್ ಎಂದು ಕರೆದಿದ್ದಾರೆ. ಭಗವಂತನು ಯಾವ ಪಾಪ, ದೋಷ ಅಥವಾ ಮಲಿನತೆಯೂ ತಟ್ಟಲಾರದ ಪರಿಪೂರ್ಣ ಶುದ್ಧ ಸ್ವರೂಪಿ ಎಂಬ ಅರ್ಥವನ್ನು ಸೂಚಿಸುತ್ತವೆ. ಅನಘಃ ಎಂದರೆ ದೋಷರಹಿತನು. ಈ ಲೋಕದಲ್ಲಿ ವಿಷ್ಣುವಿನ ರೂಪವನ್ನು ತಾಳಿದರೂ ಭಗವಂತನು ಸದಾ ಶುದ್ಧನಾಗಿಯೇ ಇರುತ್ತಾನೆ ಎಂದು ಅರ್ಥ. ನಾವು ಪ್ರತಿದಿನ ಅನಘಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮನ್ನು ಶುದ್ಧರಾಗಿಯೂ ದೋಷರಹಿತರಾಗಿಯೂ ಇರಲು ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.